ಬೆಂಗಳೂರಿನ ಪ್ರತಿಷ್ಠಿತ ಐಪಿಎಸ್ ಲೇಔಟ್ನಲ್ಲಿ ರೇವ್ ಪಾರ್ಟಿ. ಎಚ್ಎಸ್ಆರ್ ಲೇಔಟ್ನ 6ನೇ ಸೆಕ್ಟರ್ ಅದು. ಐಪಿಎಸ್ ಲೇಔಟ್ನ C9 ವಿಲ್ಲಾದಲ್ಲಿ ಪೊಲೀಸರೇನು ರೇಡ್ ಮಾಡಲ್ಲ ಅಂತ ಹೇಳಿ ಭರ್ಜರಿ ಪಾರ್ಟಿ ಮಾಡಿದ್ರು. 20,000 ರೂಪಾಯಿ ಬಾಡಿಗೆ ಪಡೆದು ವಿಲ್ಲಾ ಬುಕ್ ಮಾಡಿ ರೇವ್ ಪಾರ್ಟಿ ಮಾಡಿದ್ದಾರೆ. ಅಮೆಗೋಸ್ ಆಪ್ ಮೂಲಕ ಯುವಕ ಯುವತಿಯರಿಗೆ ಅದರಲ್ಲಿ ಆಹ್ವಾನ ಕೊಡಲಾಗಿತ್ತು. ಅದಕ್ಕೆ ಒಂದಿಷ್ಟು ದುಡ್ಡು ತಗೊಂಡಿದ್ದಾರೆ. ಯುವಕರಿಗೆ 1,099 ರೂಪಾಯಿ ಶುಲ್ಕ, ಯುವತಿಯರಿಗೆ 499 ರೂಪಾಯಿ ಶುಲ್ಕ. ಇಡೀ ರಾತ್ರಿ ಸರ್ವಿಸ್ ವಿಲ್ಲಾದಲ್ಲಿ ಯುವಕರ ಮೋಜು ಮಸ್ತಿ. ಖಚಿತ ಮಾಹಿತಿ ಮೇರೆಗೆ ಸಿಸಿಬಿ ಮಹಿಳಾ ಘಟಕ ದಾಳಿ ಮಾಡಿತು. ಮದ್ಯ, ನಿಷೇಧಿತ ಹುಕ್ಕಾ, ಈ ಸಿಗರೇಟ್ ಇವೆಲ್ಲವನ್ನ ಕೂಡ ಸೀಸ್ ಮಾಡಿದೆ ಸಿಸಿಬಿ. ಪಾರ್ಟಿ ಆಯೋಜಿಸಿದಂತಹ ದೀಕ್ಷಿತ್, ವೇದಾಂತ್, ಶಂಕರ್ ಅರೆಸ್ಟ್ ಆಗಿದ್ದಾರೆ. ಮನೆ ಮಾಲೀಕರ ವಿರುದ್ಧ ಕೂಡ ಎಚ್ಎಸ್ಆರ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ವಿಕಾಸ್ ಲೈವ್ನಲ್ಲಿದ್ದಾರೆ. ವಿಕಾಸ್, ರೇವ್ ಪಾರ್ಟಿ ಸಾಕಷ್ಟು ದಿನಗಳಿಂದ ಒಂದಿಷ್ಟು ತಣ್ಣಗಾಗಿತ್ತು, ಈಗ ಮತ್ತೆ ಸದ್ದು ಮಾಡ್ತಾರಂತೆ ಕಂಡು ಬರ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನು ಡೀಟೇಲ್ಸ್ ಇದೆ ಅಂತ? ಎಸ್ ಪ್ರತಿಮಾ, ಏನು ಪ್ರತಿಷ್ಠಿತರು ಮತ್ತು ಎಲ್ಲೊಂದು ಕಡೆ IPS ಲೇಔಟ್ ಅಂತ ಹೇಳಿದ್ರೆ ಪೊಲೀಸರು ಯಾವುದೇ ಕಾರಣಕ್ಕೂ ರೇಡ್ ಮಾಡೋದಿಲ್ಲ ಒಳಗಡೆ ಅನ್ನುವಂಥದ್ದು ಖಚಿತಪಡಿಸಿಕೊಂಡ ನಂತರದಲ್ಲಿ ಈ ದೀಕ್ಷಿತ್ ಅಂತಕ್ಕಂಥ ಆರೋಪಿ ಏನಿದ್ದಾನೆ, ಈತ ಒಂದು ಆ್ಯಪ್ ಮುಖಾಂತರವಾಗಿ ಒಂದು ರೇವ್ ಪಾರ್ಟಿಯನ್ನು ಆಯೋಜನೆ ಮಾಡ್ತಾನೆ ಮತ್ತು ಯುವಕ ಯುವತಿಯರಿಗೆ ಆಹ್ವಾನವನ್ನು ಕೊಟ್ಟು ಯುವಕರಿಗೆ 1,099 ರೂಪಾಯಿ ಮತ್ತು ಯುವತಿಯರಿಗೆ 499 ರೂಪಾಯಿ ಅಮೌಂಟನ್ನು ಫಿಕ್ಸ್ ಮಾಡಿ ಆ ಮುಖಾಂತರವಾಗಿ ಟಿಕೆಟ್ ಅನ್ನು ಹಂಚಿಕೆ ಮಾಡಿಕೊಂಡು ಆನ್ಲೈನ್ ಮುಖಾಂತರವಾಗಿ ಈ ಒಂದು ರೇವ್ ಪಾರ್ಟಿಗೆ ಆಹ್ವಾನವನ್ನು ಕೊಡ್ತಾನೆ. C9 ಬ್ಲಾಕ್ ಏನು HSR ಲೇಔಟ್ನ IPS ಲೇಔಟ್ನ C9 ವಿಲ್ಲಾದಲ್ಲಿ ಒಂದು ರೇವ್ ಪಾರ್ಟಿಯನ್ನ ಆಯೋಜನೆ ಮಾಡಿ ಅದರಲ್ಲಿ ಮದ್ಯ ಸೇರಿದಂತೆ ಸಿಗರೇಟ್ ಸೇರಿದಂತೆ ನಿಷೇಧಿತವಾಗಿರುವಂತಹ ಹುಕ್ಕವನ್ನ ಕೂಡ ಆ ಒಂದು ರೇವ್ ಪಾರ್ಟಿಯಲ್ಲಿ ಬಳಕೆ ಮಾಡಲಾಗ್ತಾ ಇತ್ತು. ಇದರ ಒಂದು ಖಚಿತವಾದಂತಹ ಮಾಹಿತಿಯನ್ನು ಪಡೆದಿದ್ದಂತಹ ಸಿಸಿಬಿಯ ಮಹಿಳಾ ಘಟಕ ಪೊಲೀಸರು ನಿನ್ನೆ ದಾಳಿಯನ್ನು ನಡೆಸಿ ಅಲ್ಲಿದ್ದಂತಹ ಒಂದು ಹುಕ್ಕ, ಸಿಗರೇಟ್ ಸೇರಿದಂತೆ ಎಲ್ಲವನ್ನು ಕೂಡ ವಶಕ್ಕೆ ಪಡೆಯೋದ್ರ ಜೊತೆಗೆ ಅಲ್ಲಿದ್ದಂತಹ ಯುವತಿಯರನ್ನ ರಕ್ಷಿಸಿದ್ದಾರೆ ಮತ್ತು ಈ ಒಂದು ಪಾರ್ಟಿ ಆಯೋಜನೆಯನ್ನ ಮಾಡಿದಂತಹ ದೀಕ್ಷಿತ್ ಸೇರಿದಂತೆ 3 ಕೂಡ ಈಗ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ 20,000 ಬಾಡಿಗೆಗೆ ಕೊಟ್ಟು ರೇವ್ ಪಾರ್ಟಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ಆ ವಿಲ್ಲಾ ಮಾಲೀಕ ಏನಿದ್ದಾನೆ, ಸೊ ಆತನ ಮೇಲೂ ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ಸಿಸಿಬಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಪ್ರತಿಮಾ, ಎಸ್ ವಿಕಾಸ್, ಈಗ ಅಲ್ಲಿ ಎಷ್ಟು ಜನ ಮಹಿಳೆಯರಿದ್ರು, ಜೊತೆಗೆ ಅವರನ್ನ ರಕ್ಷಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಎಲ್ಲರೂ ಕೂಡ ತಿಳಿದು ಈ ಪಾರ್ಟಿಗೆ ಬಂದದ್ದ ಅಥವಾ ಬಂದ ಮೇಲೆ ಗೊತ್ತಾದದ್ದ? ಯಾವ ರೀತಿಯಲ್ಲಿ ಆ ಪ್ರಕರಣ ನಡೀತು, ಏನೇನು ಡೀಟೇಲ್ಸ್ ಇದೆ ಆ ಬಗ್ಗೆ ಅಂತ? ಎಸ್ ಪ್ರತಿಮಾ, ಇಲ್ಲಿ ಏನು ಈ ಒಂದು ಎಮಿಗೋಸ್ ಅಂತಕ್ಕಂಥ ಒಂದು ಆ್ಯಪ್ ಏನಿದೆ ಅದ್ರ ಮುಖಾಂತರವಾಗಿ ಇವರೆಲ್ಲರೂ ಕೂಡ ಆಹ್ವಾನಿಸಲಾಗ್ತಾ ಇತ್ತು. ಈ ಹಿಂದೆ ಕೂಡ ಈ ರೀತಿಯಾದಂಥ ಒಂದು ರೇವ್ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿತ್ತು ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇರುವಂಥದ್ದು. ಸೊ ಹೀಗೆ ಹಿಂದೆ ಬಂದಂಥವ್ರಾಗಿರ್ಬೋದು, ಈಗಲೂ ಹೊಸದಾಗಿ ಜಾಯ್ನ್ ಆಗಿರುವಂಥದ್ದು ಮತ್ತು ಅವರ ಫ್ರೆಂಡ್ ಸರ್ಕಲ್ಸ್ಗಳನ್ನು ಅಂದರೆ ಈ ರೀತಿಯಾಗಿ ಬಾಯಿ ಮಾತಿನ ಮುಖಾಂತರವಾಗಿ ಈ ರೀತಿಯಾಗಿ ಪಾರ್ಟಿಗೆ ಹೋಗೋಣ, ಈ ರೀತಿ ಇದೆ ಅಂತಕ್ಕಂಥ ಮುಖಾಂತರವಾಗಿ ಜನ ಹೆಚ್ಚಿನದಾಗಿ ಸೇರಿಸ್ತಾ ಇದ್ರು. ನಿನ್ನೆ ಕೂಡ 10ಕ್ಕೂ ಹೆಚ್ಚು ಯುವತಿಯರು ಅಲ್ಲಿ ಇದ್ರು ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇರುವಂತದ್ದು ಮತ್ತು ಯುವಕರು ಕೂಡ ಅಲ್ಲಿ ಇದ್ರು ಮತ್ತು ಅದ್ರ ಜೊತೆಗೆ DJ ಹಾಕಿಕೊಂಡು ಒಳಗಡೆ ಡ್ಯಾನ್ಸ್ ಮಾಡೋದ್ರ ಜೊತೆಗೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಕಲ್ಪಿಸಿ ಕೊಡಲಾಗಿತ್ತು ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇರುವಂತದ್ದು. ಇವೆಲ್ಲದರ ಮಾಹಿತಿ ಸಿಸಿಬಿಗೆ ಇತ್ತು ಮತ್ತು ಪೊಲೀಸರು ಯಾವುದೇ ಕಾರಣಕ್ಕೂ IPS ಲೇಔಟ್ ಆಗಿರೋದ್ರಿಂದಾಗಿ ಅಲ್ಲಿಯ ವಿಲ್ಲಾಗಳ ಚೆಕ್ ಮಾಡೋದು ಅಂತ ಆಗಿರ್ಬೋದು, ಆ ರೀತಿಯಾದಂತಹ ಕೆಲಸವನ್ನ ಪೊಲೀಸರು ಮಾಡೋದಿಲ್ಲ ಅಂತಕ್ಕಂಥ ಒಂದು ಅವರಿಗಿರ್ತ ಆಧಾರ ಇತ್ತು, ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂತ ಹೇಳಿ. ಬಟ್ ಆದ್ರೆ ಸಿಸಿಬಿ ಈ ಒಂದು ದಾಳಿಯನ್ನ ಮಾಡಿ ಈಗ ಅಲ್ಲಿರ್ತಕ್ಕಂಥ ಯುವತಿಯರನ್ನ ರಕ್ಷಣೆ ಮಾಡಿರುವಂತದ್ದು. ಆ ಯುವತಿಯರು ಈ ರೇವ್ ಪಾರ್ಟಿ ಅನ್ನೋದಕ್ಕಿಂತ ಪ್ರಮುಖವಾಗಿ ಈ ಒಂದು ಪಾರ್ಟಿ ಆಯೋಜನೆ ಮಾಡಿದ್ದಾರೆ ಅಂತೇಳಿ ಹೋಗಿರ್ತಾರೆ. ಬಟ್ ಅಲ್ಲಿ ಎಲ್ಲಾ ರೀತಿಯಂತ ವ್ಯವಸ್ಥೆ ಇರೋದ್ರಿಂದಾಗಿ ಅವೆಲ್ಲ ಸೇವನೆಯನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ಅವರಿಗೆ ಮೆಡಿಕಲ್ ಚೆಕಪ್ ಅನ್ನು ಕೂಡ ರಾತ್ರಿಯೇ ಮಾಡಿಸಲಾಗಿರುವಂತದ್ದು ಸಿಸಿಬಿ ಪೊಲೀಸರಿಂದ. ಹಲವರು ಈ ಒಂದು ಅಂದ್ರೆ ಗಾಂಜಾ ಮತ್ತು ಮದ್ಯ ಸೇವನೆ ಮಾಡಿರೋದು ಮೆಡಿಕಲ್ ಚೆಕ್ ನಲ್ಲಿ ಕೂಡ ಈಗ ಪತ್ತೆಯಾಗಿರುವಂತದ್ದು. ಸದ್ಯ ಆರೋಪಿಗಳನ್ನು ವಶಕ್ಕೆ ಪಡೆದು ಈ ಹಿಂದೆ ಎಷ್ಟು ಸಲ ಇಲ್ಲಿ ಪಾರ್ಟಿಗಳನ್ನ ಮಾಡಿದ್ರು ಮತ್ತೆ ಬೇರೆ ಎಲ್ಲಾದ್ರೂ ಪಾರ್ಟಿಗಳನ್ನ ಮಾಡಿದ್ರು ಅಂತಕ್ಕಂಥ ಒಂದು ಪರಿಶೀಲನೆಗೆ ಈಗ ಸಿಸಿಬಿ ಪೊಲೀಸರು ಮುಂದಾಗಿದ್ದಾರೆ.